ಬೇಂದ್ರೆ ಅಜ್ಜ ಬೆರಗು ಮೂಡಿಸುವಂತಹ ಕವಿ. ನಿಸರ್ಗವನ್ನ ವರ್ಣನೆ ಮಾಡ್ತಾ ಹೆಣ್ಣಿನ ಸೊಬಗನ್ನ ವರ್ಣಿಸ್ತಾರೆ. ಜೀವನದ ಜೊತೆ ಜೊತೆ ಆಧ್ಯಾತ್ಮದ ಜೊತೆ ಸಮೀಕರಿಸ್ತಾ ಹೋಗ್ತಾರೆ. ಅದು ನಮ್ಮೆಲ್ಲರ ಪ್ರೀತಿಯ ಬೇಂದ್ರೆ ಅಜ್ಜನವರ ಹಾಡಿಗಿರುವಂತಹ ಶಕ್ತಿ. ಇವತ್ತು ನಮ್ಮ ಸೃಷ್ಟಿ ಸುರೇಶ್ ಅವರು ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಅರ್ಜುನ್ ಸರ್. ಸೃಷ್ಟಿ ಅವರೇ, ಮೊದಲನೇ ಗೆಲುವು ನಿಮ್ಗೆ. ಈ ಹಾಡು ನಿಮ್ಮ ಟೋನ್ಗೆ ಮ್ಯಾಚ್ ಆಗೋದು, ನಿಮ್ಮ ರೇಂಜ್ಗೆ ಮ್ಯಾಚ್ ಆಗೋದು, ನಿಮ್ಗೆ ಕಂಪ್ಲೀಟ್ ಆಗಿ ಸೂಟ್ ಆಗಂತ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದು ಬಹಳ ಅದ್ಭುತವಾಗಿ ನಿಮ್ಗೆ ಒಂದು ಲೀಲಾಜಾಲವಾಗಿ ಹಾಡ್ತಾ ಇದ್ರಿ. ಯಾಕಂದ್ರೆ ಅದು ನಿಮ್ ಜಾನರ್ ಅಲ್ಲಿತ್ತು. ಅಂಡ್ ನಿಮ್ಗೆ ಅಂತ ಒಂದು ಏನ್ ಕಂಠ ಇದೆ ಅಷ್ಟೇ ಡೈನಾಮಿಕಲ್, ಅಷ್ಟೇ ಒಳಗಡೆನೆ ಇದ್ದಿದ್ರಿಂದ ತುಂಬಾ ಅದ್ಭುತವಾಗಿ ಕೇಳಿಸ್ತು. ನನಗನ್ನಿಸ್ತಿತ್ತು ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್. ನೀವು ಇಷ್ಟೊಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಲ್ಲ, ಅದರಲ್ಲಿ ಇದು ಕೂಡ ಒಂದು ಖಂಡಿತವಲ್ಲೂ ಸೇರಿಸ್ಕೊಬೋದು. ಲಕ್ಷ್ಮಿ ಮೇಡಮ್ ಅವರ ಮ್ಯಾಜಿಕ್ ಈಸಿಯಾಗಿ ಕಾಣ್ತಾ ಇದೆ. ಇವನ್ ಅವರು ಕೂಡ ಇಂಥ ಹಾಡುಗಳನ್ನ ಲೀಲಾಜಾಲವಾಗಿ ಹಾಡ್ಬಿಡ್ತಾರೆ. ಸೊ ಇಟ್ ಇಸ್ ವೆರಿ ಗುಡ್, ವೆರಿ ಗುಡ್. ನಂಗೆ ಭಾಳ ಖುಷಿ ಆಯಿತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್ ಹೇಳಿದಂಗೆ ಈ ಹಾಡು ಕರೆಕ್ಟ್ ಆದ ಆಯ್ಕೆ ಸೃಷ್ಟಿ ಸುರೇಶ್ ಅವ್ರಿಗೆ. ಇದೆಲ್ಲದರ ಹಿಂದೆ ಇರೋದು ನಮ್ಮ ಲಕ್ಷ್ಮಿ ಅವರು. ನನ್ನ ಪ್ರಕಾರ ಸೃಷ್ಟಿಗೆ ತುಂಬಾನೇ ಪೊಟೆನ್ಷಿಯಲ್ ಇದೆ. ಈ ಸಾಂಗ್ ಸೆಲೆಕ್ಟ್ ಮಾಡಿದಾಗಲೂ ಇನ್ಫ್ಯಾಕ್ಟ್ ಸೃಷ್ಟಿ ಬೇರೆನೇ ವರ್ಷನ್ ಹಾಡ್ತಾ ಇದ್ಲು. ಇನ್ಫ್ಯಾಕ್ಟ್ ಅಂದರೆ ಒರಿಜಿನಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇತ್ತು. ಅದನ್ನೆಲ್ಲ ಅನ್ಲರ್ನ್ ಮಾಡಿಸಿ ಒರಿಜಿನಲ್ಗೆ ತಂದೆ. ಆ್ಯಕ್ಚುಲಿ ಅದನ್ನು 2 ದಿವಸದಲ್ಲಿ ಅನ್ಲರ್ನ್ ಮಾಡಿ ಒರಿಜಿನಲ್ ಟ್ಯೂನ್ ಏನಿತ್ತು ಅದನ್ನು ಕಲಿತು ಅಷ್ಟೇ ಕಾನ್ಫಿಡೆಂಟಾಗಿ ಹಾಡಿದಾಳೆ. ಭಾಳ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಭಾಳ ಚೆನ್ನಾಗಿ ಹಾಡಿದೆ ಸೃಷ್ಟಿ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಮಹಾಗುರುಗಳೇ. ಸೃಷ್ಟಿ ಹಾಂ ಸರ್. ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಬೇಂದ್ರೆ ಅಜ್ಜನ ಮಾತು, ಒಂದು ಶಕ್ತಿ ಪ್ರತಿಯೊಬ್ಬರಲ್ಲೂ ಗುಪ್ತಗಾಮಿನಿಯಾಗಿರುತ್ತಂತೆ. ಗುರುವಿನ ದಯದಿಂದ, ದೈವದ ಬಲದಿಂದ ಅದು ಒಳಗಡೆ ಬರ್ತಾ 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 ಒಂದು ಸರಿ ಬೆಳಕಿಗೆ ಈಚೆ ಬಂದ್ಬಿಡುತ್ತೆ ಅಂತ ಕವಿ ಬರೆದದ್ದನ್ನು ಇಷ್ಟು ಚೆನ್ನಾಗಿ ಆಡೋದಕ್ಕೆ ನಿನಗೆ ಅವಕಾಶ ಸಿಕ್ಕಿದೆಯಲ್ಲ. ಯು ಆರ್ ಎ ಮ್ಯಾಗ್ನೆಟ್. ನೀನು ಮ್ಯಾಗ್ನೆಟ್ ಆಗಿದ್ದಕ್ಕೆ ಮಾತ್ರ ಇಂಥ ಕಬ್ಬಿಣದ ತುಣುಕುಗಳೆಲ್ಲ ಬಂದು ನಿನ್ನ ಮುತ್ಕೊಳ್ತವೆ. ಇದು ಆ ಗುಪ್ತಗಾಮಿನಿಯ ಕೆಲಸ ಇದೆ. ಬೇಂದ್ರೆ ಅಂತ ಅಜ್ಜ ಕವಿ 40 ವರ್ಷ ಆದರೂ ಇನ್ನೂ ಕನ್ನಡದಲ್ಲಿ ಕಾಣಿಸ್ಕೊಂಡಿಲ್ಲ. ಯಾಕೆ? 45 ವರ್ಷ ಆದರೂ ಇನ್ನೊಬ್ಬ ಕುವೆಂಪು ಹುಟ್ಟಿಲ್ಲ. ಯಾಕೆ? ಕಷ್ಟದ ಕೆಲಸ ಇದು. ಯಾಕೆಂದರೆ ಒಬ್ಬ ಕವಿಯಾಗೋದು ತನ್ನ ಆಧ್ಯಾತ್ಮದ ದೃಷ್ಟಿಯಿಂದ ಇಡೀ ತನ್ನ ಬದುಕನ್ನು ಹಾಗೆ ಸಾರಿಸಿ ಸೇವಿಸಿ ಭಾಷೆಯ ಮೇಲೆ ಆಡಳಿತ ಸಾಧಿಸಿ ಸಾರ್ವತ್ರಿಕವಾಗಿ ದಾರ್ಶನಿಕವಾಗಿ ಯೋಚನೆ ಮಾಡಿದಾಗ ಇಂಥ ಸಾಹಿತ್ಯ, ಇಂಥ ಭಾಷೆ ಎಲ್ಲ ಬರುತ್ತೆ. ಅಂಥ ಕವಿ ಹುಟ್ಟೋದಕ್ಕೆ ಭಾಷೆ ಕಾಲ ಕಾಯ್ತದು. ಯಾರಿವನು ಈ ಮನ್ಮಥನು? ಏನ್ ಹಾಡು! ಮಹಾಗುರುಗಳೇ, ಬೇರೆ ಲೆವೆಲ್. ಒಂದು ಹುಡುಗಿ ಒಂದು ಹೀರೋನ ಹೇಗೆ ಇಷ್ಟಪಡ್ತಾಳೋ ಅದನ್ನ ಹಾಗೆ ಮೈಂಡ್ ಅಲ್ಲಿ ಪದಗಳಲ್ಲಿ ಬರೆದು ಒಂದು ಹಾಡನ್ನ ಕೊಟ್ಬಿಟ್ಟಿದ್ದಾರೆ. ಆ ಹಾಡನ್ನ ಮ್ಯಾಚ್ ಮಾಡುವಂತ ಇನ್ನೊಂದು ಹೀರೋಯಿಕ್ ಸಾಂಗ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೀರೋ ಇಂಟ್ರಡಕ್ಷನ್ಗೆ ಇದಕ್ಕಿಂತ ಬೆಸ್ಟ್ ಸಾಂಗ್ಸ್ ಎಲ್ಲ ಬಂದಿದಾವೆ. ಅವೆಲ್ಲ ರಿದಮ್ಯಾಟಿಕ್ ಆಗಿರ್ತವೆ. ಇದು ಮ್ಯೂಸಿಕಲ್ ಆಗಿದೆ. ಸೂಪರ್. ಅಂಡ್ ನಮ್ಮ ತನುಶ್ರೀ ಅಂತೂ ಎಷ್ಟು ಚೆನ್ನಾಗಿ ಹಾಡಿದ್ಲು ಅಂತ ಅಂದ್ರೆ, ನಿನ್ನ ಹಾಡು ಒಂದ್ ಕಡೆ, ಇನ್ನೊಂದ್ ಕಡೆ ನಮ್ಮ ಅರುಣ್ ಸರ್ ಅಂಡ್ ಬ್ಯಾಂಡ್ ನುಡ್ಸಿದ್ರು ತಗ 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 ಅಂತ. ಥ್ಯಾಂಕ್ ಯು ಅರುಣ್ ಸರ್ ಅಂಡ್ ಬ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಬಿ ಸರ್, ನನಗೆ ಮನಸ್ಸಲ್ಲಿ ಒಂದು ಕಡೆ ಈ ಮಗು ನೋಡಿದ್ರೆ ಯಾರಿವಳು ಅನ್ನೋ ಒಂದು ಪ್ರಶ್ನೆ, ಇನ್ನು ಈ ಕಡೆ ಈ ಸೈನ್ಯವನ್ನು ನೋಡಿದ್ರೆ ಯಾರಿವರು. ಕೀಬೋರ್ಡ್ ನಲ್ಲಿ ಪ್ರತಿ ವಾರ ಎಲ್ಲ ಮಕ್ಕಳ ಜೊತೆ ಕೂತು ರಿಹರ್ಸಲ್ಸ್ ಮಾಡಿಸಿ ಒಂಥರ ದೇವ್ರ ಕೆಲಸ ಅಂತ ಭಾವಿಸಿ ಮಾಡ್ತಾರೆ. ಉಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದಲ್ಲಿ ಆಕಾಶ್ ಅವರು ಇರ್ತಾರೆ. ಇವತ್ತು ಆಕಾಶ್ ಬದಲು ವೀರೇಶ್ ಅವರು ಬಂದಿದ್ದಾರೆ. ಅದು ಕೂಡ ನಮಗೆ ಬಹಳ ಸಂತೋಷ. ವೀರೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನು ಶ್ರೀನಿವಾಸ್ ಸರ್ ಬಗ್ಗೆ ನಾವ್ ಏನ್ ಹೇಳೋದು? ಅವರ ವಿಶೇಷತೆ ಏನಂದ್ರೆ ಸೀನಿಯರ್ಸ್ ಜೊತೆ ಸೀನಿಯರ್ಸ್ ತರ ಇರ್ತಾರೆ, ಯುವಕರ ಜೊತೆ ಯುವಕರ ತರ ಇರ್ತಾರೆ. ಎಲ್ಲರ ಜೊತೆ ಬ್ಲೆಂಡ್ ಆಗಿ ಅವ್ರು ನಮ್ಮೆಲ್ಲರನ್ನು ಒಂದೊಂದು ಕಾರ್ಯಕ್ರಮವನ್ನು ಒಂಥರ ಗಿಟಾರ್ ಇಟ್ಕೊಂಡಿರೋ ಮನ್ಮಥ ನಮ್ಮ ಶ್ರೀನಿವಾಸ್ ಗಿಟಾರ್ ಮೈತ್ರಿ ಮನ್ಮಥ. ಇನ್ನು ಕ್ಯಾಲೆಬ್ ಅವರು ಬೇಸ್ ಗಿಟಾರ್ ನಲ್ಲಿ. ಇನ್ನು ಸನ್ಶೈನ್ ಆರ್ಕೆಸ್ಟ್ರಾ, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು.
ಇನ್ನ ಅರುಣ್ ಸರ್, ನೀವು ರಿದಮ್ ಸೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಮತ್ತೆ ಇವತ್ತು ಟ್ರಂಪೆಟ್ ಅಲ್ಲೂ ಬಂದಿದ್ದಾರೆ ಸರ್, ದಯವಿಟ್ಟು ಎಲ್ಲರ ಬಗ್ಗೆ ಒಂದು ಚಿಕ್ಕ ಪರಿಚಯ ಪ್ಲೀಸ್. ಮೊದಲಿಗೆ ಚೆನ್ನೈಯಿಂದ ಬಂದಿರೋ ಜೈ ಗೋಪಿ ಸರ್ ಅವರು ಟ್ರಂಪೆಟ್ ಅಲ್ಲಿ ಇದ್ದಾರೆ. ಆಹಾ, ಹಾಗೂ ಸ್ಯಾಕ್ಸ್ ಹಾಗೂ ಫ್ಲೂಟ್ ನಲ್ಲಿ ಸುದರ್ಶನ್ ಅವರು. ಹಾಗೂ ನಮ್ಮ ತಂಡದಲ್ಲಿ ಜರಾಲ್ಡ್ ಸರ್ ಆನ್ ದ ರಿದಮ್ ಪ್ಯಾಡ್ಸ್. ಹಾಗೂ ಮತ್ತೊಂದು ತುಂಬಾ ಡೋಲಕ್ ಜಂಬೆ ವಾದನದಲ್ಲಿ ಚಂದ್ರಶೇಖರ್ ಅವರು. ಹಾಗೂ ತಬಲಾ ವಾದನದಲ್ಲಿ ಶ್ರೀ ಮಧುಸೂದನ್ ಅವರು. ಆಹಾ. ಹಾಗೂ ಮತ್ತೊಂದು ತಬಲಾ ವಾದನದಲ್ಲಿ ಕಾಂಗೋ ಡ್ರಮ್ಸ್ ವಾದನದಲ್ಲಿ ಪ್ರದ್ಯುಮ್ನ ಅವರು. ಇವತ್ತು ಅನಿವಾರ್ಯ ಕಾರಣಗಳಿಂದ ಸತ್ಯಮೂರ್ತಿ ಸರ್ ಅವರು ಬರಲಿಲ್ಲ, ಅವ್ರ ಬದಲಾಗಿ ಲೋಕೇಶ್ ಅವರು ಬಂದಿದ್ದಾರೆ. ಅವರು ಡೋಲಕ್ ವಾದನದಲ್ಲಿದ್ದಾರೆ. ಇಷ್ಟು ಘಟಾನುಘಟಿಗಳ ಮಧ್ಯ, ಇಷ್ಟು ದೊಡ್ಡ ಬ್ಯಾಂಡ್ ಮಧ್ಯ ಆ ಚಿಕ್ಕ ಹುಡುಗಿ ನಿಂತು ಇಷ್ಟು ದೊಡ್ಡ ಹಾಡನ್ನ ನಿಭಾಯಿಸ್ತಾ ಇದ್ದಾಳಲ್ಲ, ಅದೇ ಸಂಸ್ಕಾರ. ಅವಳಿಗೆ ಅವ್ರ ತಂದೆ ತಾಯಿ ನೀಡಿರೋ ಸಂಸ್ಕಾರ, ಈ ವೇದಿಕೆ ಅವಳಿಗೆ ನೀಡಿರುವಂತ ಭರವಸೆ, ಮತ್ತೆ ಅವಳಿಗೆ ಸಿಕ್ಕಿರೋ ಮೆಂಟರ್. ಶಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಪ್ಲೇಬ್ಯಾಕ್ ಸಿಂಗರ್. ಹಾಗಾಗಿ ಹ್ಯಾಟ್ಸ್ ಆಫ್ ಟು ಯು ತನುಶ್ರೀ. ನಿಜವಾಗಿಯೂ ನಿನ್ನನ್ನು ನೋಡಿದ್ರೆ ಸಾರೆಗಮಪ ಕಾರ್ಯಕ್ರಮದಿಂದ ಅನೇಕ ಗಾಯಕ ಗಾಯಕಿಯರು ಇವತ್ತಿನ ದಿನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಆ ಪಟ್ಟಿಯಲ್ಲಿ ನಿನ್ನ ಹೆಸರು ಖಂಡಿತವಾಗಿಯೂ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಲ್ ದ ಬೆಸ್ಟ್. ಅಲ್ಲ ಮಹಾಗರುಗಳೇ, ಒಂದು ಹಾಡು ಇಷ್ಟು ಸೆಲೆಬ್ರೇಷನ್ಗೆ ಕಾರಣ ಆಗುತ್ತೆ. ಆ ಸೆಲೆಬ್ರೇಷನ್ಗೆ ಕಾರಣಕರ್ತರು ನೀವು. ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದೀರಾ ನೀವು. ಈ ವಿಜಿ ಒಂದು ವಿಶೇಷ ವ್ಯಕ್ತಿ. ಸಂದರ್ಭವನ್ನ ಸ್ಪರ್ಶಿಸೋದು, ಸಂದರ್ಭಿಗಳನ್ನ ಸ್ಮರಿಸೋದು. ನಿನ್ನ ಹತ್ರ ಬಹಳ ಒಳ್ಳೆ ಗುಣ ಇದೆ. ಎಷ್ಟು ದೊಡ್ಡ ಮ್ಯೂಸಿಷಿಯನ್ಸು ಅವರೆಲ್ಲರೂ ಪರಿಚಯ ಮಾಡಿದ್ರೆ ಆ್ಯಕ್ಚುಲಿ ಅವ್ರ ಮೇಲೆ ಲೈಟ್ ಕಡಿಮೆ ಇದೆ. ಅಲ್ಲಿ ನಿಮ್ಮಿಂದ ಲೈಟ್ ಬಿತ್ತು. ಬಿಕಾಸ್ ಯು ಆರ್ ವಿಜಯ್ ಪ್ರಕಾಶ್. ಈ ಸಂದರ್ಭವನ್ನು ಮ್ಯೂಸಿಕಲ್ಲಾಗಿ ಒಂದು ಸಿಮಿಲಿ ಕೊಟ್ಟು ಹೇಳಿದ್ರೆ, ಎ ಪಿಕಲ್ ಆಫ್ ಫ್ಲೂಟ್, ಚಿಕ್ಕದಾಗಿ ಒಂದು ಕೊಳರಿರುತ್ತೆ. ಎ ಪಿಕಲ್ ಆಫ್ ಫ್ಲೂಟ್ ಲೀಡ್ಸ್ ದಿ ಬಿಗ್ಗೆಸ್ಟ್ ಸಿಂಫೋನಿ ಆರ್ಕೆಸ್ಟ್ರಾ ಅಂತ. ಆ ಥರ ಇವಳು ಒಂದು ಪಿಕಲ್ ಆಫ್ ಫ್ಲೂಟು, ದ ಬಿಗ್ಗೆಸ್ಟ್ ಆರ್ಕೆಸ್ಟ್ರಾ. ಅವಳು ಇಡೀ ಆರ್ಕೆಸ್ಟ್ರಾವನ್ನ ಲೀಡ್ ಮಾಡಿದವಲ್ವಾ. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ದಿ ಸೆಲೆಬ್ರಿಟಿ ಟುಡೇ. ಥ್ಯಾಂಕ್ ಯು ಗುರುಗಳೇ. ಏನಮ್ಮ ಇವಳು ದಿನೇ ದಿನೇ ಹಿಂಗೆ ಬೆಳೀತಾವಳೆ. ಭಯಂಕರವಾದ ಸಿಂಗರಮ್ಮ ನೀನು. ನಾನು ಸುಮ್ಮನೆ ನಮ್ಮ ಸ್ಟುಡಿಯೋಗೆ ಫೋನ್ ಮಾಡಿದೆ. ಈಗ ಬಿ ಜಯಶ್ರೀ ಅವರು ಬಂದು ಒಂದು ಹಾಡಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ. ಅದರಲ್ಲಿ ಸೆಕೆಂಡ್ ಹಾಫ್ ಎಲ್ಲ ಅವ್ರಿಗೆ ಶ್ರುತಿ ಜಾಸ್ತಿ ಆಯಿತು. ನಾನು ಸುಮ್ಮನೆ ನಮ್ಮ ಸೌಂಡ್ ಇಂಜಿನಿಯರ್ಗೆ ಆ ಟ್ರ್ಯಾಕ್ ತಗೊಂಬರೋ, ಈ ಹುಡುಗಿ ಕೈಲಿ ಯಾರಾದರೂ ಹಾಡಲಿ ಅಂತ ಸುಮ್ಮನೆ ಟ್ರ್ಯಾಕ್ ಹಿಂದೆ ಹಾಕಿದ್ವಿ. ಇಲ್ಲಿ ಹಾಡಿದಾಳೆ ಅಂದರೆ ಬಂಪರ್ ಬಂಪರ್ ಮಾಡಾಕ್ಬಿಟ್ಟಿದ್ದಾಳೆ. ನೀನು ಆಕೆಗೆ ಚಾನ್ಸ್ ಕೊಟ್ಟೆ ಅಂದರೆ ಕನ್ನಡಕ್ಕೆ ಇನ್ನೊಬ್ಬ ಉಷಾ ಉತ್ತಪ್ ಬಂದು ಅಂತ ಹೇಳ್ಕೊ. ಏನಪ್ಪ, ಯು ಶುಡ್ ಡೂ ದ್ಯಾಟ್. ರಾಕಿಂಗ್ ಡಾರ್ಲಿಂಗ್.